ಎಲ್ಲರಿಗೂ ಕೂಡ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಾವಿವತ್ತು ಸಂವಿಧಾನದ ರಚನಾ ಸಭೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ರಚನಾ ಸಭೆಯ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ನಾವು ಇಂದಿನ ಒಂದು ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿಕೊಂಡಾಗ ಅತಿ ಹೆಚ್ಚು ಪ್ರಶ್ನೆಗಳು ಈ ಒಂದು ಚಾಪ್ಟರ್ ಮೇಲೆ ಬಂದಿರತಕ್ಕಂಥದ್ದು. ಯಾವುದಂತ ಕೇಳಿದ್ರೆ ಅದು ಸಂವಿಧಾನದ ರಚನೆ. ಹೌದಾ? ಆ ಚಾಪ್ಟರ್ ಬಗ್ಗೆ ಇವತ್ತು ನಾವು ನೋಡೋಣ. ಹಾಗಾದ್ರೆ ಸಂವಿಧಾನ ರಚನೆ ಅಂದ್ರೇನು? ಹಾಗಾದ್ರೆ ಫಸ್ಟ್ ನಮಗೆ ಸಂವಿಧಾನ ಅಂದ್ರೆ ಏನು ಅಂತ ಕೇಳಿದ್ರೆ ದೇಶದ ಆಡಳಿತ ಸುಗಮವಾಗಿ ದೇಶದ ಆಡಳಿತ ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಇರಬೇಕು. ಈ ಸಂಬಂಧವನ್ನು ತಿಳಿಸುವನು ಕೆಲವು ನಿಯಮಾವಳಿಗಳಿರ್ತವು. ಇಂಥ ನಿಯಮಾವಳಿಗಳ ಚೌಕಟ್ಟನ್ನು ನಾವು ಸಂವಿಧಾನ ಅಂತ ಕರಿತೀವಿ. ಹಾಗಾದ್ರೆ ಅಂಥ ಒಂದು ಸಂವಿಧಾನವನ್ನು 1922ರಲ್ಲಿ ಸಂವಿಧಾನದ ಪರಿಕಲ್ಪನೆಯನ್ನು ಪ್ರತಿಪಾದಿಸೋರು ಯಾರು ಅಂತ ಕೇಳಿದರೆ ಅದು ಮಹಾತ್ಮ ಗಾಂಧೀಜಿ ಅಂತೇಳಿ. ಅದು ಮಹಾತ್ಮ ಗಾಂಧೀಜಿ 1934ರಲ್ಲಿ ಬ್ರಿಟಿಷರ ಮುಂದೆ ಲಿಖಿತ ಸಂವಿಧಾನದ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂತ ಕೇಳಿದ್ರೆ ಅದು ಎನ್ ರಾಯ್ ಅಂತೇಳಿ. ಯಾರು ರೀ? ಎನ್ ರಾಯ್ ಅನ್ನುವಂಥದ್ದು. ಹಾಗಾದ್ರೆ ಎನ್ ರಾಯ್ ಅವರು ಅವರ ಪೂರ್ಣ ಹೆಸರು ಅಂತ ಕೇಳಿದ್ರೆ ಮನಬೇಂದ್ರನಾಥ್ ರಾಯ್ ಅಂತೇಳಿ. ಇವರು ರ್ಯಾಡಿಕಲ್ ಇಮೋನಿಸಮ್ ಸಂಘದ ಸ್ಥಾಪಕರಾಗಿರ್ತಾರೆ. ಹೌದಾ? 1945ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಜನತಾ ಯೋಜನೆಯನ್ನು ನೀಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಜನತಾ ಯೋಜನೆ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಎನ್ ರಾಯ್ ಅವರು ಕೊಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ 1935ರಲ್ಲಿ ಕಾಂಗ್ರೆಸ್ ಪಕ್ಷ 1935ರಲ್ಲಿ ಸಂವಿಧಾನದ ರಚನೆಯ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಮೊದಲ ಪಕ್ಷ ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇದರ ಸ್ಥಾಪಕರು ಅಂತ ಕೇಳಿದ್ರೆ AOU. ಇದು ಸ್ಥಾಪನೆಯಾದ್ದು 1985ರಲ್ಲಿ ಇದು ಸ್ಥಾಪನೆಯಾಗುತ್ತದೆ. 1938ರಲ್ಲಿ ಸಂವಿಧಾನದ ರಚನೆಗೆ ಸಂಬಂಧಿಸಿದಂಥ ಹಾಗೆ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನದ ರಚನೆ ಹೊರ ವ್ಯಕ್ತಿಗಳಿಂದ ಕೂಡಿರದ ವಯಸ್ಕರ ಮತದಾನದ ಮೂಲಕ ಒಂದು ಸಮಿತಿಯನ್ನು ರಚಿಸಿ ಅವರಿಂದ ಸಂವಿಧಾನ ರಚನೆಯಾಗಬೇಕೆಂದು ಬೇಡಿಕೆಯನ್ನು ನೀಡ್ತಾರೆ. ಅಂದರೆ ಯಾರು ದೇಶದ ವಿದೇಶಿಗರು ಬೇಕಾಗಿಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಅವರಿಗೆ ಯಾವ ಬೇಡಿಕೆಗಳು ಬೇಕು, ಅವರಿಗೆ ಯಾವ ಒಂದು ಸವಲತ್ತುಗಳು ಬೇಕು, ಅವರಿಂದಲೇ ರಚನೆ ಆಗಬೇಕು ಅನ್ನುವಂಥದ್ದು ನಿಲುವನ್ನು ಇಟ್ಟಿರ್ತಕ್ಕಂಥವ್ರು ಅಂತ ಕೇಳಿದ್ರೆ ಅದು ನಮ್ಮ ಜವಾಹರ್ಲಾಲ್ ನೆಹರು ಅವರು. ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಬೇಡಿಕೆಯನ್ನು ಯಾರ ಮುಂದೆ ನೀಡ್ತಾರೆ ಅಂತ ಕೇಳಿದ್ರೆ ಬ್ರಿಟಿಷರ ಮುಂದೆ ನೀಡ್ತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಆಗಸ್ಟ್ ಕೊಡುಗೆ ಬ್ರಿಟಿಷರು ಭಾರತೀಯರನ್ನು ಉದ್ದೇಶಿಸಿ ನೀವು 2ನೇ ಮಹಾಯುದ್ಧಕ್ಕೆ ಸಹಕರಿಸಿದ್ರೆ 2ನೇ ಮಹಾಯುದ್ಧ ಆದ ನಂತರ ನಾವು ನಿಮಗೆ ಸಂವಿಧಾನವನ್ನು ರಚನೆಗೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿಯೇ 1940 ಆಗಸ್ಟ್ 8ರಂದು ಬ್ರಿಟಿಷರು ಇದಕ್ಕೆ ಏನು ಮಾಡ್ತಾರೆ? ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹೌದು, ನೀವು 2ನೇ ಮಹಾಯುದ್ಧಕ್ಕೆ ಏನಾದರೂ ನಮಗೆ ಸಹಾಯ ಮಾಡಿದರೆ ನಾವು ಏನು ಮಾಡ್ತೀವಿ, ನಿಮಗೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾವೆಂತ ಕರಿತೀವಿ? ಆಗಸ್ಟ್ ಕೊಡುಗೆ. ಯಾಕಂತ ಕೇಳಿದರೆ ಆಗಸ್ಟ್ 8ರಂದು ಈ ಒಂದು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಆ ಸಮಯದಲ್ಲಿ ಯಾರು ವೈಸ್ರಾಯ್ ಅಂತ ಕೇಳಿದ್ರೆ ಲಾರ್ಡ್ ಲಿನ್ಲಿತ್ಗೋ ಅವರು ವೈಸ್ರಾಯ್ ಆಗಿರ್ತಾರೆ. ಯಾರ್ರೀ? ಲಾರ್ಡ್ ಲಿನ್ಲಿತ್ಗೋ. ಹಾಗಾದ್ರೆ 2ನೇ ಮಹಾಯುದ್ಧ ನಡೆದು ಯಾವ ಅಂತ ಕೇಳಿದ್ರೆ ಅದು 1939 ಸೆಪ್ಟೆಂಬರ್ 1ರಿಂದ 1945ರವರೆಗೆ ಅದೇನಾಗುತ್ತೆ ಅಂತ ಕೇಳಿದ್ರೆ ಯುದ್ಧ ನಡೀತದ. ಈ ಯುದ್ಧ ಆದ ನಂತರ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಬಸ್ಟ್ ಇದು ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ. ಮುಂದಿನ ಒಂದು ಯೋಜನೆ ನೋಡೋಣ. ನೆಕ್ಸ್ಟ್ ನಮಗೆ ಕ್ರಿಪ್ಸ್ ಆಯೋಗ. ಈ ಕ್ರಿಪ್ಸ್ ಆಯೋಗ ಯಾವಾಗ ಅಂತ ಕೇಳಿದ್ರೆ 1942 ಮಾರ್ಚ್ 22ರಂದು ಸ್ಟ್ರಾಫರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಈ ಆಯೋಗ ಭಾರತಕ್ಕೆ ಬರ್ತದೆ. ಈ ಆಯೋಗವು ಸಹ ಭಾರತೀಯರನ್ನು ಉದ್ದೇಶಿಸಿ ನೀವು 2ನೇ ಮಹಾಯುದ್ಧಕ್ಕೆ ಏನಾದರೂ ಸಹಕರಿಸಿದ ನಂತರ ಯುದ್ಧ ಮುಗಿದ ನಂತರ ನಾವೇನು ಮಾಡ್ತೀವಿ? ಸಂವಿಧಾನದ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡ್ತಾರೆ? ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ಯಾವಾಗ ಅಂತ ಕೇಳಿದರೆ 2ನೇ ಮಹಾಯುದ್ಧದ ನಂತರ
ಎರಡನೇ ಮಹಾಯುದ್ಧದ ನಂತರ ನಾವು ನಿಮಗೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಸಂವಿಧಾನವನ್ನು ರಚನೆಗೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಕೇಳ್ತಾರೆ. ಹಾಗಾದರೆ ಇದನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮುಸ್ಲಿಂ ಲೀಗದ ನಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಏನು ಮಾಡ್ತಾರೆ, ತಿರಸ್ಕರಿಸ್ತಾರೆ. ಯಾಕೆ ತಿರಸ್ಕರಿಸ್ತಾರೆ ಅಂತ ಕೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ಎಂದು ಎರಡು ದೇಶಗಳಾಗಿ ಮಾಡಿ ಎರಡೂ ದೇಶಕ್ಕೆ ಸಂವಿಧಾನ ರಚನೆಗೆ ಅವಕಾಶ ಕೊಡುವುದಾದರೆ ನಾನು ಒಪ್ಪುತ್ತೇನೆ ಅಂತ ಹೇಳಿ ಮಾಡ್ತಾರೆ, ತಿಳಿಸ್ತಾರೆ. ಹೀಗಾಗಿ ಈ ಯೋಜನೆ ಕೂಡ ಏನಾಗತ್ತೆ ಅಂತ ಕೇಳಿದ್ರೆ ವಿಫಲಗೊಳ್ಳುತ್ತದೆ. ಈ ಯೋಜನೆಯನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ನದಿಯಲ್ಲಿ ಮುಳುಗಿ ಹೋಗುತ್ತಿರುವ ಖಾಲಿ ಬ್ಯಾಂಕಿನ ಮುಂದಿನ ಒಂದು ದಿನಾಂಕದ ಚೆಕ್ಕು ಅಂತೇಳಿ ಹೇಳ್ತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಕರೀತಾರೆ. ಯಾರಂತ ಕೇಳಿದರೆ ಅದು ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ನೆಕ್ಸ್ಟ್ ಯೋಜನೆ ಅಂತ ಕೇಳಿದ್ರೆ ಅದು ಕ್ಯಾಬಿನೆಟ್ ಆಯೋಗ. ಇದು 1946ರಲ್ಲಿ ಏನಂತ ಕೇಳಿದ್ರೆ 1946 ಮಾರ್ಚ್ 24ರಂದು ಲೇಬರ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಕ್ಲೆಮೆಂಟ್ ಅಟ್ಲಿ ಅವರ ನೇತೃತ್ವದಲ್ಲಿ 3 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಆಯೋಗ ಏನೈತಲ್ಲ ಭಾರತಕ್ಕೆ ಬರ್ತೈತಿ. ಭಾರತಕ್ಕೆ ಏನು ಬರ್ತಾರೆ. ಅವ್ರು ಯಾರ್ಯಾರು ಅಂತ ಕೇಳಿದ್ರೆ ಒಂದನೇದ್ದು ಲಾರ್ಡ್ ಪೆತಿಕ್. ಎರಡನೇದವರು ಯಾರಂತ ಕೇಳಿದ್ರೆ ಸ್ಟ್ಯಾಫರ್ಡ್ ಕ್ರಿಪ್ಸ್. ಮೂರನೇದವ್ರಿಗೆ ಅವಕಾಶ ಕಲ್ಪಿಸಿಕೊಡೋದು. ಎರಡನೇದು ತಾತ್ಕಾಲಿಕ ಸರ್ಕಾರ. ಯಾವುದ್ರಿ? ತಾತ್ಕಾಲಿಕ ಸರ್ಕಾರ. ಹಾಗಾದ್ರೆ ಮೂರನೇದು ಏನಂದ್ರೆ ಪಾಕಿಸ್ತಾನದ ಬೇಡಿಕೆ ತಿರಸ್ಕರಿಸುವುದು. ಬೇಡಿಕೆಯನ್ನು ತಿರಸ್ಕರಿಸುವುದು. ಬೇಡಿಕೆ ತಿರಸ್ಕಾರ. ಈ 3 ಉದ್ದೇಶಗಳನ್ನು ಏನಾಯಿತು ಹೊಂದಿತ್ತು. ಹಾಗಾದ್ರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳಿದ್ದು ಭಾರತಕ್ಕೆ ಒಕ್ಕೂಟ ಸ್ಥಾನಮಾನ ನೀಡಿತು. ಸಂವಿಧಾನದ ರಚನಾ ಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಿತ್ತು. ಇನ್ನು ಸಂವಿಧಾನದ ರಚನಾ ಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 389. ಹಾಗಾದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ನೋಡ್ರಿ. ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 389. ಎಷ್ಟ್ರಿ? 389. ಬ್ರಿಟಿಷ್ ಇಂಡಿಯಾದಿಂದ 296 ಜನ ಸದಸ್ಯರು ಏನಂತ ಕೇಳಿದ್ರೆ ನೇಮಕ ಆಗ್ತಾರೆ. ದೇಶೀಯ ಸಂಸ್ಥಾನಗಳಿಂದ 93 ಜನ ಆಯ್ಕೆ ಆಗ್ತಾರೆ. ಇನ್ನು ಗವರ್ನರ್ ಪ್ರಾಂತ್ಯದಿಂದ 292 ಜನ ಆಯ್ಕೆ ಆಗ್ತಾರೆ. ಚೀಫ್ ಆಫ್ ಕಮಿಷನರ್ ಪ್ರಾಂತ್ಯದಿಂದ 4 ಜನ ಆಯ್ಕೆ ಆಗ್ತಾರೆ. ಹೌದಾ? ಹಾಗಾದ್ರೆ ಚೀಫ್ ಆಫ್ ಕಮಿಷನ್ ಪ್ರಾಂತ್ಯಗಳು ಯಾವ ಅಂತ ಕೇಳಿದ್ರೆ ದೆಹಲಿ, ಅಜ್ಮೀರ್, ಕೋರ್ಗ್, ಬಲ್ಚಿಸ್ತಾನ್. ಈ ಕೋರ್ಗ್ ಅಂದ್ರೆ ಕೊಡಗು, ಇದು ಬಲ್ಚಿಸ್ತಾನ್ ಅಂದ್ರೆ ಪಾಕಿಸ್ತಾನ. ಈ 4 ಏನಂತ ಕೇಳಿದ್ರೆ ಚೀಫ್ ಆಫ್ ಕಮಿಷನ್ ಪ್ರಾಂತ್ಯಗಳು. ನೆಕ್ಸ್ಟ್ ಆದ್ರಿ ಚುನಾವಣೆ ನೋಡೋಣ. ಚುನಾವಣೆ 1946 ಜುಲೈನಲ್ಲಿ ಸಂವಿಧಾನ ರಚನೆ ಸಭೆಗೆ ಸದಸ್ಯರ ಚುನಾವಣೆ ನಡೀತೈತಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 208 ಜನ ಸದಸ್ಯರು ಏನಕ್ಕಾರ ಅಂತ ಕೇಳಿದ್ರೆ ನೇಮಕ ಆಗ್ತಾರೆ. ಹಾಗಾದ್ರೆ ಮುಸ್ಲಿಂ ಲೀಗ್ನಿಂದ 73 ಜನ ಸದಸ್ಯರು ನೇಮಕ ಆಗ್ತಾರೆ. ಇತರೆ ಸದಸ್ಯರು ಎಷ್ಟಾಗಂತ ಕೇಳಿದ್ರೆ 15 ಜನ ಸದಸ್ಯರಾಗ್ತಾರೆ. ಇವರನ್ನು ಒಳಗೊಂಡು ಟೋಟಲ್ ಎಷ್ಟು ಜನ ಅಂದ್ರೆ 389 ಜನ ಸದಸ್ಯರು ಏನಕ್ಕಾರ ಅಂತ ಕೇಳಿದ್ರೆ ಚುನಾವಣೆಯಲ್ಲಿ ಆಯ್ಕೆಯಾಗ್ತಾರೆ. ಹಾಗಾದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಭಾಗವಹಿಸಿರಲಿಲ್ಲ. ನೆನಪಿರಲಿ. ಯಾರ್ಯಾರಿ? ಮೊಹಮ್ಮದ್ ಅಲಿ ಜಿನ್ನಾ, ಮೊಹಮ್ಮದ್ ಅಲಿ ಮತ್ತು ಮಹಾತ್ಮ ಗಾಂಧಿಯವರು ಏನು ಮಾಡೋಂಗಿಲ್ಲ ಅಂತ ಕೇಳಿದ್ರೆ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ. ಅರ್ಥ ಆಯ್ತಾ? ದೇಶ ವಿಂಗಡಣೆಯಾದ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಉಳಿದ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 289 ಜನ ಸದಸ್ಯರು ಏನಂತಾರ ಉಳಿದಿರ್ತಾರ. ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಯಾವುದು? ಹಾಗಾದ್ರೆ ಮೊದಲನೇ ಸಭೆ ಯಾವುದು ಅಂತ ನೋಡೋಣ. ಮೊದಲನೇ ಸಭೆ 1946 ಡಿಸೆಂಬರ್ 9ರಂದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಏನಂತ ಕೇಳಿದರೆ ನಡೆಯುತ್ತದೆ.
ಈ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಈ ಸಭೆಯಲ್ಲಿ ಹಾಜರಾದ ಸದಸ್ಯರ ಸಂಖ್ಯೆ ಎಷ್ಟಂತ ಕೇಳಿದ್ರೆ 211. ಹಾಗಾದರೆ ಎರಡನೇ ಒಂದು ಅಧಿವೇಶನವನ್ನು ನೋಡೋಣ. ಎರಡನೇ ಅಧಿವೇಶನ 1946 ಡಿಸೆಂಬರ್ 11ರಂದು ನಡೆದಿದೆ. ಈ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಉಪಾಧ್ಯಕ್ಷರನ್ನಾಗಿ ಎಚ್ ಸಿ ಮುಖರ್ಜಿ ಮತ್ತು ಟಿ ಟಿ ಕೃಷ್ಣಮಾಚಾರ್ಯ ಅವರನ್ನು ನೇಮಕ ಮಾಡಲಾಗುತ್ತೆ. ಜೊತೆಗೆ ಸಭೆಯಲ್ಲಿ ಸಂವಿಧಾನದ ರಚನಾ ಸಭೆಯ ಸಲಹೆಗಾರರನ್ನಾಗಿ ಬಿ ಎನ್ ರಾವ್ ಅವರನ್ನು ಸಲಹೆಗಾರನಾಗಿ ಆಯ್ಕೆ ಮಾಡಲಾಗುತ್ತದೆ. ಇವರು ಬೆನಗಲ್ ನರಸಿಂಹರಾವ್ ಅಂತೇಳಿ ನಮ್ಮ ಮಂಗಳೂರಿನವರು. ಇನ್ನು ಸಂವಿಧಾನದ ರಚನಾ ಸಭೆಯ ಕಾರ್ಯದರ್ಶಿಯಾಗಿ ನೇಮಕವಾದರು ಅಂತ ಕೇಳಿದ್ರೆ ಎಚ್ ವಿ ಅಯ್ಯಂಗರ್ ಅಂತೇಳಿ ಓಕೆ. ಭಾಗವಹಿಸಿದ ಮಹಿಳೆಯರು ಒಟ್ಟು ಎಷ್ಟು ಅಂತ ಕೇಳಿದ್ರೆ 15 ಜನ. ಅದರಲ್ಲಿ ಪ್ರಮುಖರು ಯಾರು ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಕಾನ್ಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ಸರೋಜಿನಿ ನಾಯ್ಡು. ಹಾಗಾದ್ರೆ ನಿಮಗೆ ಡೌಟ್ ಬರುತ್ತಾ, ಭಾರತದ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಥಮ ಮಹಿಳೆ ಆ್ಯನಿ ಬೆಸೆಂಟ್ ಅಲ್ರಿ, ಆಕೆ ವಿದೇಶದ ಮಹಿಳೆ. ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ಸರೋಜಿನಿ ನಾಯ್ಡು ಅವರು. ಸರೋಜಿನಿ ನಾಯ್ಡು ಅವರು. ಹಾಗಾದ್ರೆ ಭಾರತದ ಕೋಗಿಲೆ ಅಂತ ಕರಿತೀವಿ ಇವ್ರನ್ನ. ಹೀಗೆ ಕೋಗಿಲೆ ಅಂತ ಕರೆದ್ರು ಅಂತ ಕೇಳಿದ್ರೆ ಮಹಾತ್ಮ ಗಾಂಧಿಯವರು ಯಾರನ್ನ, ಸರೋಜಿನಿ ನಾಯ್ಡು ಅವರನ್ನ ಅಂತ ಕರೀತಾರೆ, ಅವರು ಭಾರತದ ಕೋಗಿಲೆ ಅಂತ ಕರೀತಾರೆ. ಇವರು ಬರೆದಿರ್ತಕ್ಕಂಥ ಕೃತಿಗಳು ಯಾವ ಅಂತ ಕೇಳಿದ್ರೆ ದಿ ಗೋಲ್ಡನ್ ಥ್ರೆಶೋಲ್ಡ್, ದಿ ಬರ್ಡ್ ಆಫ್ ಟೈಮ್ ಅಂತೇಳಿ. ಹಾಗಾದ್ರೆ ಇವರು ರಾಜ್ಯಪಾಲೆಯಾದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಅದು ಸರೋಜಿನಿ ನಾಯ್ಡು ಅವರು. ಯಾವ ರಾಜ್ಯ ಅಂತ ಕೇಳಿದ್ರೆ ಉತ್ತರ ಪ್ರದೇಶ್, ಯು ಪಿ ರಾಜ್ಯದ ಮೊದಲ ಮತ್ತು ದೇಶದ ಮೊದಲ ರಾಜ್ಯವೊಂದಕ್ಕೆ ರಾಜ್ಯಪಾಲೆಯಾದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಅದು ಸರೋಜಿನಿ ನಾಯ್ಡು ಅವರು. ನೆಕ್ಸ್ಟು ಸುಚೇತಾ ಕೃಪಲಾನಿಯವರು ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ ಯಾವ ರಾಜ್ಯ ಅಂತ ಕೇಳಿದರೆ UP, ಉತ್ತರ ಪ್ರದೇಶ್. ನೆಕ್ಸ್ಟ್ ಅಮೃತ್ ಕೌರ್ ಕ್ಯಾಬಿನೆಟ್ ದರ್ಜೆಯ ಸಚಿವೆಯಾದ ಮೊದಲ ಮಹಿಳೆ ಯಾವ ಖಾತೆ ಅಂತ ಕೇಳಿದರೆ ಆರೋಗ್ಯ ಖಾತೆ. ವಿಜಯಲಕ್ಷ್ಮಿ ಪಂಡಿತ್ 1953ರಲ್ಲಿ ವಿಶ್ವಸಂಸ್ಥೆಯ 8ನೇ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ ಅದು ವಿಜಯಲಕ್ಷ್ಮಿ ಪಂಡಿತ್. ರುತ್ಸಿನ್ನಾ ಅಜುಲ್ಲಾ ಇವರು ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ರುತ್ಸಿನ್ನಾ ಅಜುಲ್ಲಾ ಬೇಗಂ. ಸಂವಿಧಾನ ರಚನಾ ಸಮಿತಿಯ ಸಭೆಗಳು 1947 ಆಗಸ್ಟ್ 14ರಂದು ವಿವಿಧ ಸಮಿತಿಗಳ ಸಭೆ ಏನಕತಿ ನಡೆದೈತಿ. ಒಟ್ಟು 22 ಸಮಿತಿಗಳು, 10 ಕಾರ್ಯವಿಧಾನ ಸಮಿತಿಗಳು, ಹೌದಾ, ಮತ್ತು 12 ಪ್ರತ್ಯೇಕ ಅಸ್ತಿತ್ವದುಳ್ಳ ಸಮಿತಿಗಳನ್ನು ರಚಿಸಲಾಯಿತು. ಜೊತೆಗೆ 5 ಉಪಸಮಿತಿಗಳನ್ನು ಏನಾಯಿತು ನೇಮಿಸಲಾಯಿತು. ಹಾಗಾದ್ರೆ ಅದರಲ್ಲಿ ಯಾವುದು ಒಂದೇದಂತ ಕೇಳಿದ್ರೆ ಕರಡು ಸಮಿತಿ. 1947 ಆಗಸ್ಟ್ 29ರಂದು ಇದನ್ನು ರಚಿಸಲಾಯಿತು. ಈ ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. 6 ಜನ ಇದರ ಸದಸ್ಯರನ್ನು ಹೊಂದಿದ್ದರು. ಎಷ್ಟು ಜನ ರೀ? 6 ಜನ ಸದಸ್ಯರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದಕ್ಕೆ ಏನಾಗಿರ್ತಾರೆ? ಅಧ್ಯಕ್ಷರಾಗಿರ್ತಾರೆ. ಈ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದ್ರೆ ಈ ಸಮಿತಿಯ 6 ಜನ ಸದಸ್ಯರು ಯಾರು ರೀ? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಹೌದಾ, ಒಂದನೇದ್ದು. ಎರಡನೇದ್ದು ಯಾರು ಅಂತ ಕೇಳಿದರೆ ಎನ್ ಗೋಪಾಲ್ ಸ್ವಾಮಿ, ಹೌದ್ರಿ, ಎನ್ ಗೋಪಾಲ್ ಸ್ವಾಮಿ. ಮಾಧವರಾಯ್. ನೆಕ್ಸ್ಟ್ ಮೊಹಮ್ಮದ್ ಸಾದುಲ್ಲಾ, ನೆಕ್ಸ್ಟ್ ಟಿ ಟಿ ಕೃಷ್ಣಮಾಚಾರ್ಯ. ಲಾಸ್ಟ್ ಒನ್ KM ಮುನ್ಸಿ. ಇವರಷ್ಟು ಏನಂತ ಕೇಳಿದ್ರೆ ಭಾರತ ಕರಡು ಸಮಿತಿಯ ಸದಸ್ಯರಾಗಿರ್ತಾರೆ. ಇವರೇನಾಗಿರ್ತಾರೆ ರೀ? ಕರಡು ಸಮಿತಿಯ ಸದಸ್ಯರಾಗಿರ್ತಾರೆ. ಹಾಗಾದ್ರೆ ಸಂವಿಧಾನದ ಕರಡು ಪ್ರತಿಯನ್ನು ನವೆಂಬರ್ 24ರಂದು 1949 ನವೆಂಬರ್ 26ರಂದು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅಂಗೀಕಾರ ಮಾಡ್ತಾರೆ. ಸಂವಿಧಾನದ ಕರಡು ಪ್ರತಿಯನ್ನು 1949
ನವಂಬರ್ 26 ನವಂಬರ್ 26ರಂದು ಏನಂತ ಕೇಳಿದರೆ ಅಂಗೀಕರಿಸಲಾಯಿತು. ಈ ಸಂವಿಧಾನದಲ್ಲಿ ಹಾಜರಿದ್ದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 284. ಎಷ್ಟು ರೀ? 284. ಭಾರತ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂದದ್ದು 1950 ಜನವರಿ 26ರಂದು ಜಾರಿ ಬರ್ತದೆ. ಕಾರಣ ಏನಪ್ಪ ಅಂತ ಕೇಳಿದರೆ 1929ರಲ್ಲಿ ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಅವರ ಮುಂದಿನ ವರ್ಷ ಅಂದ್ರೆ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ ದಿನವೆಂದು ಘೋಷಿಸ್ತಾರೆ. ಅದರ ನೆನಪಿಗಾಗಿ ಏನ್ರಿ ಪೂರ್ಣ ಸ್ವರಾಜ್ ಅಂತ ಏನು ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಅದರ ಸವಿ ನೆನಪಿಗಾಗಿಯೇ ಸಂವಿಧಾನದ ದಿನವನ್ನು ಯಾವಾಗ ಸಂವಿಧಾನ ಜಾರಿಗೆ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ 1950 ಜನವರಿ 26ರಂದು ಜಾರಿ ಬರುತ್ತೆ. ಹಾಗಾದರೆ ಭಾರತ ಸಂವಿಧಾನದ ರಚನೆಗೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಎಷ್ಟು ಅಂತ ಕೇಳಿದ್ರೆ 2 ವರ್ಷ 11 ತಿಂಗಳು 18 ದಿನ. ತಗುಲಿದ ವೆಚ್ಚ ಎಷ್ಟು ಅಂದರೆ ಭಾರತ ಸಂವಿಧಾನದ ರಚನೆಗೆ ತಗುಲಿರ್ತಕ್ಕಂಥ ವೆಚ್ಚ 6.4 ಕೋಟಿ. ಭಾರತದ ಸಂವಿಧಾನವು ಇಂಗ್ಲೀಷ್ ಭಾಷೆಯ 1,17,369 ಪದಗಳನ್ನು ಹೊಂದಿತ್ತು. ಕಾಶ್ಮೀರ್ ಸಂವಿಧಾನ ಜಾರಿಗೆ ಬಂದದ್ದು 1957 ಜನವರಿ 26ರಂದು. ಆದರೆ ಇದನ್ನು 2019 ಅಕ್ಟೋಬರ್ 31ರಂದು ಏನು ಮಾಡಿತು, ರದ್ದುಪಡಿಸಲಾಯಿತು. ಹೌದ್ರೆ? ಹಾಗಾದರೆ ಇದಿಷ್ಟು ಏನಂತ ಕೇಳಿದ್ರೆ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಅಂಶಗಳು ಇದಾಗಿತ್ತು. ನಾಳೆ ದಿನ ನಾವು ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು, ಪೌರತ್ವ, ಮೂಲಭೂತ ಹಕ್ಕುಗಳು, ಈ ಥರ ಪ್ರತಿದಿನ ಒಂದೊಂದು ಟಾಪಿಕನ್ನು ತರೋದ್ರ ಮೂಲಕ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿ ನಾನೇನು ಮಾಡ್ತೀನಿ ಅಂತ ಕೇಳಿದ್ರೆ ಆ ತರಗತಿಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಯಾರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಪ್ರೋತ್ಸಾಹಿಸಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.